ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಓಂ ಕೇತಂ ಕೃಣ್ಕೃಣ್ಣಕೇತವೇ ಪೇಶೋ ಮರ್ಯಾ ಅವೇಶತೆ ಸಮಷದ್ವಿರಜಾಯತಃ 2024ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ಸಿಂಹರಾಶಿಯವರಿಗೆ ವಿಶಿಷ್ಟವಾಗಿ ರವಿಯ ಅನುಗ್ರಹ. ರವಿ ಬಂದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ಕೆಲಸಗಳ ಸಂಬಂಧಪಟ್ಟದ್ದು ಗ್ರಹ ಮತ್ತು ನವಗ್ರಹಗಳಲ್ಲಿ ರಾಜ ಅವನು. ಹಾಗಾಗಿ ಆ ರಾಜ ಪದವಿಯನ್ನು ಕೊಡುವಂಥ ಯೋಗ ಅವನು. ಈ ಸಿಂಹರಾಶಿಯವರಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುವಂಥ ಯೋಗ ಚೆನ್ನಾಗಿದೆ. ಏನು ಉದ್ಯೋಗ ಮಾಡ್ತಾಯಿದ್ರು ಮಾಡ್ಬೋದು, ಮತ್ತು ಹೊಸ ಉದ್ಯೋಗಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಆಟೋಮೆಟಿಕ್ಲಿ ಹುಡ್ಕೊಂಬರ್ತದೆ. ಸುಮ್ಮನೆ ಕಾಲ ಕಳಿಬೇಡಿ, ಬೇಕು ಅಂದರೆ ಪ್ರಯತ್ನ ಮಾಡಿಬಿಡಿ, ಕೈಗೂಡುವಂಥ ಯೋಗ ಚೆನ್ನಾಗಿದೆ. ಮತ್ತು ದೂರದ ಪ್ರಯಾಣಗಳಾಗುವಂತಹದ್ದು, ಅಂದರೆ ಹೊರದೇಶಗಳಲ್ಲಿಯೂ ನಿಮಗೆ ಕೆಲಸ ಸಿಗುವಂಥ ಯೋಗವಿದೆ. ಹಾಗಾಗಿ ಪ್ರಯತ್ನವನ್ನು ನೀವು ಮಾಡಬೇಕು. ನಿಮ್ಮ ಪ್ರಯತ್ನವನ್ನು ಮಾಡಿದ್ರೆ ಅನುಕೂಲವಾಗ್ತದೆ. ಪ್ರಯತ್ನ ಮಾಡಿ ನಾನು ಹೀಗೆ ಇರ್ತೀನಿ ಅಂದರೆ ಹೀಗೆ ಇರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಕೆಲಸದಲ್ಲಿ ಉನ್ನತವಾದ ಪದವಿಗಳು ಬರುವಂತಹದ್ದು, ಉನ್ನತವಾದ ಸಂಬಳ ಬರುವಂತಹದ್ದು, ಅಧಿಕಾರ ಬರುವಂಥ ಯೋಗ ಸಿಂಹರಾಶಿಯವರಿಗೆ ಕೂಡಿ ಬಂದಿದೆ. ಹಾಗಾಗಿ ನೀವು ಹೆಚ್ಚು ಪ್ರಯತ್ನವನ್ನು ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ವಿಶೇಷವಾಗಿ ಸುಧಾರಣೆ ಆಗ್ತದೆ. ನಿಮಗೆ ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಎಲ್ಲ ರೋಗಗಳು ಪರಿಹಾರವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಅದು ರವಿ ಅನುಗ್ರಹ. ಮತ್ತು ಕೆಲವು ವಿಚಾರದಲ್ಲಿ ಭಯ ಪಡ್ತಿದ್ರಿ, ಹಂಗಾಗತ್ತೆ ಹಿಂಗಾಗತ್ತೆ ಏನೋ ಆಗ್ಬಿಡುತ್ತೆ ಅಂತ. ನೋ ಚಾನ್ಸಸ್. ಎಲ್ಲ ಭಯದಿಂದ ಮುಕ್ತಿ ಸಿಕ್ತು ಹೋಗ್ತದೆ ನಿಮಗೆ ಈ ತಿಂಗಳಲ್ಲಿ. ಏನು ಭಯ ಪಡಬೇಕಾಗಿಲ್ಲ, ಎಲ್ಲ ಭಯಗಳಲ್ಲಿ ದೂರವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮನಸ್ಸಲ್ಲಿ. ಮತ್ತು ಆತ್ಮರಕ್ಷಣೆ ಆಗ್ತದೆ. ಆತ್ಮರಕ್ಷಣೆ ಅಂದರೆ ಏನು? ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಯಾರು ಯಾವ ರೀತಿಯಲ್ಲೂ ನಿಮಗೆ ತೊಂದರೆ ಕೊಡೋಕ್ಕಾಗೋದಿಲ್ಲ. ನಿಮ್ಮ ಆತ್ಮರಕ್ಷಣೆ ನೀವೇ ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ, ಕ್ರಯ ವಿಕ್ರಯ ಮಾಡುವವರಿಗೆ ಅಧಿಕವಾದ ಧನಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ. ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ಅವರು ಭಾಳ ದೊಡ್ಡದಾಗಿ ವ್ಯಾಪಾರವನ್ನು ಮಾಡಿ ಅಭಿವೃದ್ಧಿ ಆಗ್ತೀರಿ. ಮತ್ತು ಈ ತಿಂಗಳು ವಿಶೇಷವಾಗಿ ನೀವು ಜಮೀನು, ಭೂಮಿ, ಹೊಲ ಮತ್ತು ಮನೆ ಆಸ್ತಿಗಳನ್ನು ಸಂಪಾದನೆ ಮಾಡಿಕೊಳ್ಳಲೇಬೇಕು. ಮತ್ತು ಧನಪ್ರಾಪ್ತಿಗಾಗುವಂಥ ಯೋಗ ಭಾಳ ಚೆನ್ನಾಗಿ ಸಿಕ್ಕಿದೆ ನಿಮಗೆಲ್ಲರೂ ಸಿಂಹರಾಶಿಗಳು. ಅದು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಬಿಡಿ. ನೀವೆಲ್ಲ ಭಾಳ ಇಂಪ್ರೂವ್ಮೆಂಟ್ ಆಗ್ತಾರೆ. ಅಂದರೆ ಈ ಧನಪ್ರಾಪ್ತಿಗಳ ಭಾಳ ಚೆನ್ನಾಗಿರ್ತದೆ. ಈ ದಾಯಾದಿಗಳ ಹತ್ರ ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡಬೇಕಾಗ್ತದೆ ಸಿಂಹರಾಶಿಯವರು. ಈ ದಾಯಾದಿಗಳಲ್ಲಿ ಸ್ವಲ್ಪ ಗುಪ್ತ ಶತ್ರುಗಳು ಜಾಸ್ತಿ. ಸೊ ನಿಮಗೆ ಗೊತ್ತು, ನಿಮಗೂ ಒಳ್ಳೆಯವರು ಅವ್ರಿಗೂ ಒಳ್ಳೆಯವರು. ಅವ್ರು ಎಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ. ಹಾಗಾಗಿ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಬಾರ್ದು ಅವ್ರ ಹತ್ರಕ್ಕೆ. ಬೇಡದವಾದ ವಿಚಾರವನ್ನು ದಾಯಾದಿಗಳ ಹತ್ರ ಮಾತಾಡೋಕ್ಕೆ ಹೋಗಬಾರ್ದು. ಮಾತಾಡಿದ್ರೆ ನಿಮ್ಮ ಮೇಲೆ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಹೇಳ್ತಾರೆ, ನಿಮ್ಮ ಮೇಲೆ ದ್ವೇಷ ಬರ್ತಾರೆ, ಮಾತಾಡಿಸ್ತಾರೆ. ಹಾಗಾಗಿ ಆದಷ್ಟು ದಾಯಾದಿಗಳ ಶತ್ರುಗಳಾಗ್ತಾರೆ, ಹುಷಾರಾಗಿರಬೇಕಾಗ್ತದೆ ನೀವು. ಸೊ ದೂರದ ಪ್ರಯಾಣ ಒಂದು ಮಾಡೋಕ್ಕೆ ಯೋಗ ಇದೆ. ಬಟ್ ಮಾಡಿದ್ರೆ ಏನು ಅನುಕೂಲ ನಿಮಗೆ ಅಂದರೆ, ಅಲ್ಲಿಯ ವಾತಾವರಣದಿಂದ ಮನಃಶಾಂತಿ ಫಸ್ಟ್ ಕ್ಲಾಸ್ ಸಿಗ್ತದೆ. ಮನಃಶಾಂತಿ ಇದೆ. ಇಲ್ಲೇನು ಮನಃಶಾಂತಿ ಇರಲಿಲ್ಲ ಇಲ್ಲಿ, ಅದು ಒಳ್ಳೆ ಮನಃಶಾಂತಿ ಸಿಗುವಂಥ ಚಾನ್ಸ್ ಚೆನ್ನಾಗಿದೆ. ಒಳ್ಳೆ ಪ್ರವಾಸ, ಒಂದು ಪ್ರಯಾಣ ಇದ್ದರೆ ಹೋಗಿ ಬನ್ನಿ, ಭಾಳ ಅನುಕೂಲವಾಗ್ತದೆ. ಸ್ವಲ್ಪ ಖರ್ಚುಗಳ ಬಗ್ಗೆ ಗಮನವನ್ನು ಕೊಡಿ. ಸ್ವಲ್ಪ ವಿಪರೀತ ಖರ್ಚುಗಳಾಗ್ಬಿಡ್ತದೆ ದುಡ್ಡುಗಳು. ಸೊ ನಿಲ್ಲಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಸ್ವಲ್ಪ ಗಮನವನ್ನು ಕೊಡಿ. ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು, ಸಣ್ಣ ಪುಟ್ಟ ಹಾಗೇ ಆಗ್ತದೆ. ಅದನ್ನು ಅಲ್ಲಿಗಲ್ಲಿಗೆ ಅವಾಯ್ಡ್ ಮಾಡ್ಕೊಳ್ಳಿ. ಅದನ್ನೇ ಸಾಧನೆ ಮಾಡ್ಕೊಂಡ್ರೆ ಭಾಳ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ನೀವು. ಮತ್ತು ಭಾಳ ಶ್ರಮ ವಹಿಸಿ, ಸೊ ದೇಹ ಆಯಾಸವನ್ನು ಲೆಕ್ಕಿಸದೆ ಕೆಲಸ ಕಾರ್ಯವನ್ನು ಮಾಡ್ತೀರ. ಅದೊಂದು ಒಳ್ಳೆಯ ಯೋಗ. ನಿಮ್ಮ ಪಾಪ ಕಷ್ಟ ಬಿದ್ದ ಕೆಲಸವನ್ನು ಮಾಡ್ತೀರಾ. ಅದರಿಂದ ನಿಮಗೇನಾಗಿದೆ ಅಂದರೆ, ನಿಮ್ಮ ಕೆಲಸಕ್ಕೆ ತಕ್ಕಂಗೆ ಧನ ಸಂಪಾದನೆ ಬರ್ತದೆ. ಧನದ ಆರೋಗ್ಯ, ದುಡ್ಡು ಬೇಕಾದ ದುಡ್ಡು ಕಾಸು ಅನುಕೂಲವಾಗ್ತದೆ. ಕೆಲವು ಸಲ ಏನು ಮಾಡ್ತಾರೆ, ಎಲ್ಲ ಕೆಲಸನ ಮಾಡ್ತಾರೆ, ಬಟ್ ಸ್ಟ್ರೈಟ್ ನಿಷ್ಠೂರದ ಮಾತಾಡ್ತಾರೆ. ನಿಷ್ಠೂರ ಮಾತಾಡುವಂಥದ್ದು ಭಾಳ ಕಡಿಮೆ ಮಾಡಿರಿ. ಸ್ಟ್ರೈಟ್ ಮಾತಾಡ್ಬಿಡ್ತಾರೆ. ಅದರಿಂದ ಏನಾಗತ್ತೆ ಏನು ಬಿಡುತ್ತೆ ಮುಂದೆ ನೋಡೋದಿಲ್ಲ. ಇದರಿಂದ ಸಹ ನಿಮಗೆ ಮಾನನಷ್ಟಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ನೀವೇನು ಮಾಡ್ತೀರಿ ಈ ತಿಂಗಳಲ್ಲಿ ಅಂದರೆ, ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಬೇಕಾದ ಸಹಾಯ ಮಾಡ್ತೀರಿ. ನಿಮ್ಮಿಂದ ಕುಟುಂಬ ಒಳ್ಳೆ ಅಭಿವೃದ್ಧಿ ಕಡೆ ಸಾಗ್ತದೆ. ಸೊ ನಿಮ್ಮ ಒಂದು ಲೆವೆಲ್ಲೇ ಬೇರೆ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ಹೊಸ ಹೊಸ ವ್ಯಾಪಾರಗಳನ್ನು ಕಲ್ತ್ಕೊಂಡ್ಬಿಡ್ತಾರೆ ನೀವೆಲ್ಲ. ಇದು ಬುಧನ ಅನುಗ್ರಹ ಅಂತಲೇ ಹೇಳ್ಬೋದು. ಈ ಬುಧನಿಂದ ಏನಾಗ್ತದೆ ಅಂದರೆ, ಹೊಸ ಹೊಸ ವ್ಯಾಪಾರವನ್ನು ಕಲಿತು ಪ್ರಾರಂಭ ಮಾಡ್ತೀರಿ. ಆ ಒಂದು ವ್ಯಾಪಾರದಲ್ಲೂ ಸಹ ನಿಮಗೆ ಅಧಿಕವಾದ ಲಾಭಗಳೇ ಚೆನ್ನಾಗಿ ಬರ್ತದೆ.
ಮತ್ತು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಆಗುವಂಥ ಚಾನ್ಸಸ್. ಯಾರೂ ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ, ನಿಮ್ಮ ಮಾತು ಮೀರೋಕ್ಕೆ ಆಗೋದಿಲ್ಲ. ಆ ಥರ ಒಂದು ಮಾತಾಡ್ತೀರಿ, ಆ ಥರ ಒಂದು ಸ್ಟೈಲ್ ನಿಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಇವಾಗ ಆ ಹೊಸ ವ್ಯಾಪಾರದಿಂದ ಅಧಿಕವಾದ ಲಾಭಗಳು, ಎರಡು ಮೂರು ವ್ಯಾಪಾರ ಮಾಡುವಂಥ ಯೋಗ. ಸೊ ಅದು ಕೂಡಿ ಬರ್ತಕ್ಕಂಥದ್ದು ನಿಮಗೆ ವಿಶೇಷವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ. ಹಾಗಾಗಿ ಹೊಸ ವ್ಯಾಪಾರವನ್ನು ಮಾಡಬೇಕಂದಿದ್ದರೆ ದಯವಿಟ್ಟು ಪ್ರಾರಂಭವನ್ನು ಮಾಡಿಕೊಳ್ಳಿ. ಮನೆ ವಾಹನಗಳನ್ನು ಕೊಂಡುಕೊಳ್ಳಬೇಕಂದ್ರೆ ಸ್ವಲ್ಪ ಅಲ್ಪ ಲಾಭಗಳಾಗ್ತದೆ. ಸೊ ಮನೆ ಕೊಂಡ್ಕೋಬೇಕು, ವಾಹನ ಕೊಂಡ್ಕೋಬೇಕು ಅಂದರೆ ಅಡ್ವಾನ್ಸ್ ಕೊಡ್ಬೋದು ನೀವೀಗ. ಸೊ ಅದರಿಂದ ಮುಂದೆ ಭಾಳ ಅನುಕೂಲ ಆಗ್ತದೆ. ಸೊ ಮನೆ ಆಸ್ತಿನ ಮಾಡ್ಕೊತೀರಿ. ಮನೆಯಲ್ಲಿ ನಿಮಗೆ ಮಂಗಳ ಕಾರ್ಯಗಳು ನೆರವೇರುವಂಥ ಯೋಗ. ಸೊ ಮನೆಯೊಳಗೆ ಶುಭ ಕಾರ್ಯಗಳೆಲ್ಲ ನಡೀತದೆ. ವಿವಾಹಕ್ಕೆ ಪ್ರಯತ್ನ, ವಿವಾಹಕ್ಕೆ, ಉಪನಯನ, ಗೃಹ ಪ್ರವೇಶ, ಇಂಥ ಶುಭ ಕಾರ್ಯಗಳೆಲ್ಲ ಮನೆಯಲ್ಲಿ ನಡೆಯುತ್ತದೆ. ಸೊ ಮಂಗಳ ಕಾರ್ಯದಲ್ಲಿ ಮುಂದಾಗಿರ್ತೀರಿ ನೀವು. ಮತ್ತು ವಿಶೇಷವಾಗಿ ಮನೆಯಲ್ಲಿ ಧರ್ಮದ ಕಾರ್ಯಗಳನ್ನು ಮಾಡ್ತೀರಿ. ಅದು ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಪಾಸಾಗ್ತದೆ. ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾದ ವಾತಾವರಣ. ಸೊ ಒಳ್ಳೆ ಹೈಯೆಸ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತದೆ, ಓದ್ಬೋದು ಮಕ್ಕಳು. ಮತ್ತು ಒಳ್ಳೆ ವಾತಾವರಣ ಅವರಿಗೆ ಸ್ಕೂಲಲ್ಲಾಗಲಿ ಮನೆಯಲ್ಲಾಗಲಿ ನೆಮ್ಮದಿ ಇರ್ತದೆ ಓದೋ ಮಕ್ಕಳಿಗೆ. ಅದರಿಂದ ಅವ್ರಿಗೆ ಅಭಿವೃದ್ಧಿ ಆಗ್ತಾರೆ. ಹಾಗೂ ಮತ್ತು ವಿದ್ಯೆಯಲ್ಲಿ ಅಭಿರುಚಿ ಕಾಣ್ತೀರ. ಇದು ಓದಬೇಕು, ಇದು ಮಾಡಬೇಕು, ನಾನು ಬೆಳಿಬೇಕು ಅಂತ ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತೀರ. ಅದು ಸಫಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ಅಧಿಕಾರಿಗಳ ಜೊತೆ ಸ್ವಲ್ಪ ಸೌಮ್ಯ ರೀತಿಯಲ್ಲಿ ವರ್ತನೆ ಮಾಡಬೇಕು. ಸೊ ನೀವೆಲ್ಲ ಚೆನ್ನಾಗಿದೆ, ಸರಿಯಾಗಿದೆ, ಕರೆಕ್ಟೇ. ಬಟ್ ಆದರೂ ಸಹ ಎಲ್ಲ ಚೆನ್ನಾಗಿ ಮಾಡಿ ಅಂತೇಳಿ ರಫಾಗಿ ಮಾತಾಡೋಕ್ಕೆ ಹೋಗಬಾರ್ದು. ಅಧಿಕಾರಿಗಳನ್ನ ವಿರೋಧ ಮಾಡ್ಕೋಬಾರ್ದು. ಮತ್ತು ಸಾಲದ ವ್ಯಾಪಾರದಲ್ಲಿ ಹೋಗಬಾರ್ದು. ದುಡ್ಡು ಕಾಸು ಕೊಡೋಕ್ಕೆ ಹೋಗಬಾರ್ದು. ಸಾಲ ವ್ಯವಹಾರ ಶೂರಿಟಿ ಕೊಟ್ಟರೆ ಸೊ ನೀವು ಬಂದ ಗುರುಬಲೆಲ್ಲ ಅವ್ರಿಗೆ ಅನುಕೂಲ ಆಗ್ತದೆ. ನೀವು ದುಡ್ಡೆಲ್ಲ ಅವ್ರು ಕಟ್ಟಬೇಕಾಗ್ತದೆ. ಮತ್ತು ವಿಶೇಷವಾಗಿ ಸಿಂಹರಾಶಿಯವರಿಗೆ ಸ್ತ್ರೀಯರಿಂದ ಹಣದ ಸಹಾಯಗಳು ಹರಿದು ಬರ್ತದೆ. ಯಾವಾನು ಫೈನಾನ್ಸ್ ವ್ಯವಹಾರಗಳಲ್ಲಿ ಅನುಕೂಲ ಆಗಬೇಕು ಅಂದರೆ ಸ್ತ್ರೀಯರಿಂದ ಅನುಕೂಲ ಚೆನ್ನಾಗಿದೆ. ಸೊ ನಿಮ್ಮ ಪತ್ನಿ ಹೆಸರು ಮಾಡುವಂತಹದ್ದು ಭಾಳ ಅನುಕೂಲವಾಗ್ತದೆ. ಪತಿ ಅಥವಾ ಪತ್ನಿ ಯಾರು ಸಿಂಹರಾಶಿ ಇರ್ತೀರೋ ಅವರ ಕೈಲಿ ಕೆಲಸವನ್ನು ಮಾಡಿಕೊಳ್ಳಿ. ಹಾಗಾಗಿ ಒಳ್ಳೆ ಅನುಕೂಲ ಆಗ್ತದೆ. ಮತ್ತು ಸ್ತ್ರೀಯರಿಂದ, ವಿಶೇಷವಾಗಿ ಸ್ತ್ರೀಯರಿಂದ ಹಣದ ಅಭಿವೃದ್ಧಿ ಭಾಳ ಚೆನ್ನಾಗಿದೆ ನಿಮಗೆ. ಕುಟುಂಬದಲ್ಲಿ ಏನಾಗುತ್ತೆ, ಸ್ವಲ್ಪ ಯಾರಿಗೋ ಒಬ್ಬರಿಗೆ ವ್ಯತ್ಯಾಸ ಆಗ್ತಾನೆ ಇರ್ತೀನಿ ನಿಮ್ಮ ಮನೆಯಲ್ಲಿ, ಅದನ್ನು ನೋಡ್ಕೊಳ್ಳಿ. ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕಾಗ್ತದೆ. ಸ್ವಲ್ಪ ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಗಾಡಿ ಓಡಿಸ್ಬೇಕಾದ್ರೆ ನೋಡ್ಕೊಂಡು ಗಾಡಿ ಓಡಿಸ್ಬೇಕಾಗ್ತದೆ. ಮತ್ತು ಉದ್ವೇಗವನ್ನು ಕಮ್ಮಿ ಮಾಡ್ಕೋಬೇಕು. ಉದ್ವೇಗದಂಗೆ ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಂಬಿಡ್ತದೆ, ಕೋಪತಾಪ ಮಾಡ್ಕೊಂಬಿಡ್ತೀರಿ. ಅದು ಕಾರಣ ಏನಪ್ಪ ಅಂದರೆ ಜಾತಕ ಪ್ರಕಾರ ಶನಿಯ ಅನುಗ್ರಹ, ಶನಿ ಮಾಡತಕ್ಕಂಥ ದೃಷ್ಟಿ. ಆದ್ದರಿಂದ ಆ ಕೋಪತಾಪಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ದಿನ ಶನಿ ಬಿಟ್ಟು ಹೋಗ್ತಾನೆ, ಅಲ್ಲಿವರೆಗೂ ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡ್ಕೊಂಡು ಒಳ್ಳೆಯದು. ಮತ್ತು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದರೆ ಇವಾಗ ಪ್ರಯತ್ನ ಮಾಡಿ, ಒಳ್ಳೆಯ ಉದ್ಯೋಗ ಸಿಗ್ತದೆ. ಮತ್ತು ಎಷ್ಟೇ ಇದು ಪತಿ ಪತ್ನಿಯರಲ್ಲೇ ಒಂಥರ ಸುಖ ಕಡಿಮೆ, ಹೊಂದಾಣಿಕೆ ಸ್ವಲ್ಪ ಕಡಿಮೆ, ಅಷ್ಟೊಂದು ಪ್ರೀತಿಗಳು ಬೆಳೆಯೋದು ಭಾಳ ಕಡಿಮೆ ಇರ್ತದೆ. ಮತ್ತು ಯಾವ ಸ್ನೇಹಿತರಿಂದ ನಿಮಗೆ ಯಾವ ಸಹಾಯ ಸಿಗೋದಿಲ್ಲ, ನಿಮ್ಮಿಂದ ಅವರು ಸಹಾಯ ಸಿಗುತ್ತೆ ವಿನಃ ಮತ್ತೊಬ್ಬ ಸ್ನೇಹಿತರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಸಹಾಯ ಸಿಗುವಂಥ ಯೋಗ ಇಲ್ಲ. ಆಲಸ್ಯವನ್ನು ಕಡಿಮೆ ಮಾಡಿ. ಸ್ವಲ್ಪ ಕೆಲವು ಸಲ ಸೋಮಾರಿತನ ಮಾಡಿಬಿಡ್ತೀರ, ಏನಾಗುತ್ತೆ ನೋಡೋಣ ಅಂತ. ಆಲಸ್ಯವನ್ನು ಕಡಿಮೆ ಮಾಡ್ಕೊಳ್ಳಿ. ಮತ್ತು ಮನೋವ್ಯತೆ, ಏನೋ ತಲೆ ಮೇಲೆ ಬಿದ್ದಂಗೆ ಒಬ್ಬರೇ ಯೋಚನೆ ಮಾಡೋಕೆ ಕೂತಿರ್ತಾರೆ, ಏನಾಗ್ಬಿಡುತ್ತಂತ, ಏನಾಗೋದು. ಸೊ ಮನೋವ್ಯತೆಯನ್ನು ಭಾಳ ಕಡಿಮೆ ಮಾಡ್ಕೊಳ್ಳಿ, ಆರೋಗ್ಯ ಕೆಡ್ಸ್ಕೊಂಡ್ಬಿಡ್ತೀರ ಅದಕ್ಕೋಸ್ಕರ. ಮತ್ತು ಹಣದ ವಿಚಾರದಲ್ಲಿ ಯೋಚನೆ ಮಾಡಿ ಕೆಲಸ ಮಾಡಿರಿ. ಯಾರು ಕೊಟ್ಟರೆ ಬರುತ್ತೆ, ಏನು ಮಾಡಿದ್ರೆ ವ್ಯವಹಾರಕಾರ ಒಳ್ಳೆಯದಾಗತ್ತೆ, ಏನು ಶುಭ ಇದೆ ಅದಕ್ಕೆ ಮಾತ್ರ ದುಡ್ಡು ವ್ಯವಹಾರ ಮಾಡಬೇಕು. ಅದು ಬಿಟ್ಟು ಅವರು ಕೊಟ್ಟೆ ಇವರು ಕೊಟ್ಟೆ ಯಾವುದೋ ದುಡ್ಡು ಬಂದು ಕೊಟ್ಟರೆ ಯಾವ ದುಡ್ಡುಗಳು ನಿಮಗೆ ಬರೋದಿಲ್ಲ, ಧನ ನಷ್ಟವಾಗುವಂತಹ ಚಾನ್ಸಸ್ಸು ಹೆಚ್ಚಿದೆ. ಹಾಗಾಗಿ ಕೊಡೋಕ್ಕೆ ಹೋಗಬಾರ್ದು. ಮತ್ತು ಕೊಟ್ಟಿರೋ ದುಡ್ಡು ಬರೋದು ಭಾಳ ಕಡಿಮೆ, ತಡ ಆಗತ್ತೆ, ಬರೋದು ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ನಿಮಗೆ ವಿಶೇಷವಾಗಿ ಕೇತುವಿನ ಅನುಗ್ರಹವಿಲ್ಲ. ಹಾಗಾಗಿ ಕೇತು ಶಾಂತಿಯನ್ನು ಮಾಡುವಂತಹದ್ದು ಮತ್ತು ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡುವಂತಹದ್ದು ಭಾಳ ಉತ್ತಮ ಫಲ. ಸೊ ನೀವು ಆದಷ್ಟು ಪ್ರತಿ ಭಾನುವಾರ, ಪೌರ್ಣಮಿ, ಅಮಾವಾಸ್ಯೆ ದಿನಗಳಲ್ಲಿ ಹುರುಳಿಯನ್ನು ದಾನ ಕೊಡುವಂಥದ್ದು ಭಾಳ. ಸೃಷ್ಟಿ ಕೊಡ್ಬೋದು, ಆಶ್ರಯ ನಕ್ಷತ್ರದಿಂದ ದಾನ ಕೊಡ್ಬೋದು. ಈ ಹುರುಳಿನ ದಾನ ಕೊಟ್ಟರೆ ಎಲ್ಲ ಕೆಟ್ಟ ಫಲಗಳು ನಿವಾರಣೆ ಆಗ್ತದೆ, ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ, ಕೋಪತಾಪ ಕಮ್ಮಿ ಆಗ್ತದೆ. ಸೊ ಇದು ಮೇನ್ ಹುರುಳಿ ಮತ್ತು ಎಳ್ಳು. ಸೊ ಎರಡು ಕೊಡೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭವಾಗ್ತದೆ. ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಭಾಳ ಉತ್ತಮವಾದ ಯೋಗನೇ ಇದೆ. ಸೊ ಸ್ವಯಂಕೃತ ನೀವೇ ಮಾಡ್ಕೋಬೇಕು, ನಿಮ್ಮ ದೇಹವನ್ನು ನೀವೇ ಕಾಪಾಡ್ಕೋಬೇಕು, ಯೋಚನೆ ನೀವೇ ಮಾಡಬೇಕು. ಅದೇ ಆತ್ಮರಕ್ಷಣೆ ಅಂತ ಹೇಳೋದು. ಆದಷ್ಟು ನೀವು ಏನು ಬೇಕೋ, ಯಾವ ವಿಚಾರ ಇದೆ ಅಷ್ಟು ಮಾತ್ರಕ್ಕೆ ಹೋಗಬೇಕು. ನಿಮ್ಮದಲ್ಲದ ವಿಚಾರದಲ್ಲಿ ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ತೋರಿಸಿದ್ರೆ ಏಟ್ ಮಾಡ್ಕೊಂಡ್ಬಿಡ್ತೀರ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಮರೆಯದೆ ಕೇತು ಆರಾಧನೆ ಮಾಡ್ಕೊಳ್ಳಿ, ನವಗ್ರಹಕ್ಕೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ತಂದೆಯವರಿಗೆ, ವಿಶೇಷವಾಗಿ ತಂದೆ ತಾಯಿಗೆ ಭಾಳ ಗೌರವದಿಂದ ನಮಸ್ಕಾರ ಮಾಡ್ಕೊಂಬಿಡಿ. ಅವ್ರಿಗೆ ಏನು ಬೇಕೋ ಸಹಾಯ ಮಾಡಿ. ಅವರ ಶಾಪವನ್ನು ತೊಗೋಬೇಡಿ, ಅವರ ಅನುಗ್ರಹವನ್ನು, ಅವರ ಆಶೀರ್ವಾದವನ್ನು ತಗೋಬೇಕು. ಯಾಕೆ ಕೇತು ಬರತಕ್ಕಂಥದ್ದು ಪಿತೃಕಾರಕ.
ತಂದೆಯ ಆಶೀರ್ವಾದ ಎಷ್ಟು ಒಳ್ಳೆ ಸಿಗುತ್ತೋ ನಿಮಗೆ, ಅಷ್ಟು ನಿಮಗೆ ಅಭಿವೃದ್ಧಿಯನ್ನು ನೀವು ಡಿಸೆಂಬರ್ ತಿಂಗಳಲ್ಲಿ ನೋಡ್ಬೋದು. ನಮಸ್ಕಾರಗಳು.